ಪ್ರಾಣ ಕೊಡೋಕೆ ಈಗೆಲ್ಲ ನಾಡು ನುಡಿಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸ್ವಾಗತ ಎಲ್ಲರಿಗೂ ಆಫ್ಟರ್ ಲಾಂಗ್ ಟೈಮ್. ಸೊ ಗಿವ್ ಅವೇ ಅಂತ ಕೇಳ್ತಾ ಇದ್ರಿ. ನಾನು ಒಬ್ರಿಗೆ ಹೇಳಿದೆ ಗಿವ್ ಅವೇ ಕೊಡ್ತೀನಿ ಅಂದ್ಬಿಟ್ಟು. ಸೊ ನಾನು ಹೋಗ್ತಾ ಇರೋದು ಇವತ್ತು ಮೈಸೂರಿಗೆ. ಮೈಸೂರಲ್ಲಿ ಒಂದು ಹುಡ್ಗಂಗೆ ಅಕ್ಕಿ ಕೊಡ್ತೀನಿ ಅಂತ ಅಂದಿದ್ದೆ. ಆ ಹುಡ್ಗಂಗೆ ಗೊತ್ತಿಲ್ಲ, ನಾನು ಅಕ್ಕಿ ಎತ್ಕೊಂಡು ಹೋಗ್ತಿರೋದು ಆ ಹುಡ್ಗಂಗೆ ಗೊತ್ತಿಲ್ಲ. ಅಕ್ಕಿ ಕೊಡ್ತೀನಿ ಅಂದಿದ್ದೆ. ಸೊ ಲೈಕ್ ನಮ್ಮ ದಾವಡಿ ಕೆಲಸ ನಡೀತಾ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಸೊ ಅದೇ ರೀತಿ ಆ ಹುಡುಗನ್ನು ಮೀಟ್ ಆಗಿಬಿಟ್ಟು ಅಕ್ಕಿ ಕೊಟ್ಬಿಟ್ಟು ಬರೋಣ ಅಂತ ಅಕ್ಕಿ ತೊಗೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಇವಾಗ ನಾನು ನೈಸ್ ರೋಡ್ ಅಂತೀನಿ, ಮೈಸೂರು ಹೈವೇ ಬಿಟ್ಟು ಹೋಗ್ತಾಯಿದ್ದೀನಿ. ನೋಡಿ, ಜಂಪಲ್ಲಿ ಹಾಕ್ಕೊಂಡಿದ್ದೀನಿ ಅಕ್ಕಿನ ಎತ್ಕೊಂಡು ಹೋಗ್ತಾಯಿದ್ದೀನಿ. ಲೈಕ್ ಹೇಳಿದ್ದೆ ಆ ಹುಡ್ಗಂಗೆ ಕೊಡ್ತೀನಿ, ಅಕ್ಕಿನ ತರ್ತೀನಿ ಅಂದ್ಬಿಟ್ಟು ಒಂದು ತಾಮ್ರಲ್ಲಿ ಕೊಡ್ತಾಯಿದ್ದೀನಿ ಆ ಹುಡ್ಗಂಗೆ ಆರಿಸ್ಕೊಳಕ್ಕೆ ಅಕ್ಕಿ. ನೆಕ್ಸ್ಟ್ ಇವಾಗ ಮೇ ಬಿ ನಾನು ಇವಾಗ ನನ್ನ ಫಾಲೋವರ್ಸ್ ಎಷ್ಟಾಗಿದ್ದಾರೆ, ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದ್ದಾರೆ ಏನೂ ನೋಡಿಲ್ಲ. ಲೈವಲ್ಲಿ ಚೆಕ್ ಮಾಡೋಣ, ಇಲ್ಲೇ ತೋರಿಸ್ತೀನಿ. ಲೈವಲ್ಲಿ ಚೆಕ್ ಮಾಡೋಣ ಎಷ್ಟಾಗಿದ್ದಾರೆ ಏನು. ಸೀರಿಯಸ್ ಆಗಿ ನಾನು ಹತ್ತತ್ರ ಒಂದು 2 ವೀಕ್ಸ್ ಆಯಿತು ಚಾನಲ್ನೇ ಓಪನ್ ಮಾಡಿಲ್ಲ. ನಾನು ಇವತ್ತು ಓಪನ್ ಮಾಡ್ತಾಯಿದ್ದೀನಿ. ಕೂಲ್ ಗೈಸ್, 79,310 80Kಗೆ ವಾಪಸ್ ಗಿವ್ ಅವೇ ಮಾಡ್ತೀನಿ. ಇದೇ ಮೈಸೂರಲ್ಲಿ ಬೆಟ್ಟದ ಹತ್ರನೇ ಮಾಡ್ತೀನಿ. ಇವಾಗಲೂ ಅಷ್ಟೇ ಬೆಟ್ಟದ ಹತ್ರನೇ ತೊಗೊಂಡೋಗ್ತಿರೋದು. ವಾಪಸ್ ಮೈಸೂರಲ್ಲೇ ಗಿವ್ ಅವೇ ಮಾಡ್ತೀನಿ, ದೊಡ್ಡದಾಗಿ ಮಾಡ್ತೀನಿ. ಅಂದರೆ ಇವಾಗ ಒಬ್ಬನ ಕೊಡ್ತಾಯಿದ್ದೀನಿ, ಒಂದು ಜಾಸ್ತಿ ಜನಕ್ಕೆ ಕೊಡೋಣ, 80K ರೀಚ್ ಆಗಲಿ. ಸೊ ಇವಾಗ ಮೈಸೂರು ರೋಡಲ್ಲಿ ಇದ್ದೀವಿ. ಇನ್ನೇನು ಒಂದು ಹಾಫ್ ಆನ್ ಅವರ್, ಒಂದು ಮುಕ್ಕಾಲು ಅವರು ಹೋಗ್ತೀನಿ, ಒಂದು ಟೀ ಕುಡ್ಕೊಂಡು ಆಡೋಣ ಅಂದ್ಬಿಟ್ಟು. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಓಕೆನಾ ನಮಗೆ? ಹಂಗೆ ಅವ್ರ ದಾವಡಿನೂ ಕೂಡ ತೋರಿಸ್ಕೊಡ್ತೀನಿ. ಓಕೆ ಗೈಸ್, ಫೈನಲಿ ಮೈಸೂರು ರೀಚ್ ಆಗಿದ್ದೀರಿ. ಚಾಮುಂಡಿ ಬೆಟ್ಟಗೆ ಪಾರ್ಕಿಂಗಲ್ಲಿ ಬಂದಿದ್ದೀನಿ. ಅಕ್ಕಿ ಇಲ್ಲೈತೆ, ಫೋನ್ ಮಾಡಿದ್ದೀನಿ ಬಾ ಅಂತ ಹುಡುಗಂಗೆ. ಅಕ್ಕಿ ಇಲ್ಲೇ ಐತೆ ಡಿಕ್ಕಿದಲ್ಲಿ, ಅಕ್ಕಿ ಸೇಫ್. ಅವಾಗವಾಗ ಓಪನ್ ಮಾಡಿ ನೋಡ್ಕೊತಿದ್ದೀವಿ ಗೈಸ್, ಸುಮ್ಮನೆ ಏನಿಲ್ಲ. ನೋಡಿ, ಆಡ್ತಾ ಇದ್ದಿದ್ದು ಪಟ್ಟ. ಸೊ ನಾನು ಆರಿಸ್ತಾ ಇದ್ದಿಲ್ಲ ಅಂದ್ಬಿಟ್ಟು ಅವಾಗ ಹಣ ಆರ್ಸೋಕೆ ಅಕ್ಕಿ ಇಲ್ಲ ಅಂತ ಇದ್ದ. ಸೊ ಅಕ್ಕಿ ಎತ್ಕೊಂಡ್ಬಂದೆ. ಮೇ ಬಿ ಅವ್ನ ಪೇಜು ನೀವು ನೋಡಿರ್ತೀರ, ಲೈಕ್ ಇನ್ಸ್ಟಾದಲ್ಲಿ ರೀಲ್ಸಲ್ಲೆಲ್ಲ ಬರ್ತಾ ಇರುತ್ತೆ, ನೋಡಿರ್ತೀರ. ಯಾವ್ದು ಗೊತ್ತಾ, ಚಾಮುಂಡಿದು ಏನಂದರೆ ಅದಕ್ಕೆ ಗರ್ಭಗುಡಿ ಇತ್ತಲ್ವ, ಅದ್ರದ್ದು ರೀಲ್ಸ್ ಮಾಡ್ತಾಯಿರ್ತಾರೆ ಹುಡುಗರು. ಅಲ್ಲಿ ಅಕ್ಕಿನ ಬಿಟ್ಬಿಟ್ಟು ಅಲ್ಲಿ ರೀಲ್ಸ್ ಮಾಡ್ತಾಯಿರ್ತಾರೆ. ಹೌದಾ, ಎಕ್ಸಾಕ್ಟ್ ಅದು ನೋಡೋಣ. ಆದರೆ ಮೇ ಬಿ ದರ್ಶನ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಆದರೆ ನಾನು ಅವ್ರ ದಾವಡಿಗೆ ಹೋಗ್ತೀನಿ, ಇಲ್ಲ ಅಂತಂದರೆ ಹೊಡ್ತೀನಿ. ಯಾಕಂದರೆ ಇವಾಗಲೇ ಆಲ್ರೆಡಿ 2 ಗಂಟೆ ಆಗೋಯ್ತು. ನಾವು ಹೋಗೋಷ್ಟಲ್ಲೇ 5 ಗಂಟೆ. ನೋಡೋಣ, ಆದರೆ ಹೋಗೋಣ. ಇಷ್ಟು ದೂರ ಬಂದಿದ್ದೀರ ಸದ್ಯದಲ್ಲಿ ದರ್ಶನಕ್ಕೆ ಹುಡುಗ ಬಂದಾನೆ. ಅಕ್ಕಿ ಹತ್ರ ನೋಡ್ರಿ, ಫುಲ್ಲು ಕ್ರೌಡು. ಓಕೆ, ಫೈನಲಿ ದರ್ಶನ ಆಯಿತು. ದಾವಡಿಗೆ ಹೋಗ್ತಾ ಇದ್ದೀನಿ, ಹುಡುಗರು ದಾವಡಿಗೆ. ಆರಾಮಾಗಿ ದರ್ಶನ ಮಾಡಿಸಿದ್ರು. ನಿಜವಾಗ್ಲೂ ಎಷ್ಟು ರಶ್ ಇತ್ತಂದರೆ ಅಷ್ಟು ಬೇಗ ದರ್ಶನ ಮಾಡಿಸಿದ್ರು. ಬನ್ನಿ ಹುಡುಗರು ದಾವಡಿ ಕಡೆ ಹೇಗೆ ಬಂದಿದ್ದೀನಿ ದಾವಡಿ ಹತ್ರ. ಇಲ್ಲಿ ಅದೇ ಚಾಮುಂಡೇಶ್ವರಿ ಲಾಫ್ಟ್. ಯಾವುದದು? ಚಾಮುಂಡೇಶ್ವರಿ ದಾವಡಿ. ಆ ಹುಡುಗಂದೇ ಪೇಜು ಇನ್ಸ್ಟಾದಲ್ಲಿ ನೋಡಿರ್ತೀರ ರೀಲ್ಸ್ ಎಲ್ಲ. ನೋಡಿ, ಇದೇ ಸ್ಪಾಟಲ್ಲಿ ಹಾಕ್ಕೊಂಡು ಮಾಡೋದು ಹುಡುಗ. ನೋಡಿ, ಇದೇ ಸ್ಪಾಟು. ನಾನು ಇಲ್ಲಿರೋದು ಏನು ಅಂದ್ಕೊಂಡಿದ್ದೆ, ಇರ್ಬೇಕಂದ್ರೆ ಗೊತ್ತಿರೋ ಹುಡುಗನೇ ಅವನು. ಚೆನ್ನಾಗಿದೆ ದಾವಡಿ, ಚಿಕ್ಕದಾಗಿ ಇಟ್ಕೊಂಡಿದ್ದಾನೆ. ಆದರೂ ಒಳ್ಳೊಳ್ಳೆ ಅಕ್ಕಿಗಳಿಟ್ಟಿದ್ದಾರೆ. ಇದೆ ದಾವಡಿ. ಅಲ್ಲೆಲ್ಲ ಮುಗಿಸ್ಕೊಂಡು ಪ್ರಸಾದ ತಿನ್ಕೊಂಡು ಇವಾಗ ಇಲ್ಲಿ ಕೆಳಗಡೆ ಹಂಗೆ ನಂದಿ ದೇವಸ್ಥಾನ ಇತ್ತು, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೀರಿ. ದರ್ಶನ ಮಾತ್ರ ಸೀರಿಯಸ್ ಮಸ್ತಾಗಿ ಮಾಡಿಸ್ತಾ ಹುಡುಗ. ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ದಿವಸದಿಂದ ಟ್ರೈ ಮಾಡಬೇಕಾಗಿದ್ದು ಸ್ಪಾಟಿಗೆ ಬಂದೆ ನಾನು ಇವಾಗ. ಹನುಮಂತು ಪಲಾವ್ ತುಂಬ ದಿವಸದಿಂದ ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ದೆ. ಸೊ ಇವತ್ತು ಬಂದಿದ್ದೀನಿ, ನೋಡೋಣ ಹೆಂಗಿರೋ ಟೇಸ್ಟ್ ಅಂತ. ಇವಾಗ ಹೋಗ್ತಾಯಿದ್ರು ಅಲ್ಲಿಗೆ.